ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ರಾಯಲ್ ಬಾಯ್ಸ್ ಆಗಮಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಬಂದಿಳಿತಾರೆ. ಈಗಾಗಲೇ ವಿಶೇಷ ವಿಮಾನದಲ್ಲಿ ಕೊಹ್ಲಿ ಪಡೆ ಬೆಂಗಳೂರಿನ ಕಡೆಗೆ ಬರ್ತಾ ಇತ್ತು. ಬೆಳಗ್ಗೆ 10:30 ಸುಮಾರಿಗೆ ಅಹಮದಾಬಾದ್ನಿಂದ ಟೀಮ್ ಬೆಂಗಳೂರಿನ ಕಡೆಗೆ ಹೊರಟಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿನ HALಗೆ ಚಾಂಪಿಯನ್ಸ್ ಬರ್ತಿದ್ದಾರೆ. ಕೇವಲ RCB ಬಾಯ್ಸ್ ಅಲ್ಲ, ಈ ಸಲ ಚಾಂಪಿಯನ್ಸ್ ಆಗಿ ಮತ್ತೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಬೆಳಗ್ಗೆ 10 ಅಹಮದಾಬಾದಿಂದ ಹೊರಟಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಬೆಂಗಳೂರಿನ HALಗೆ ಬಂದು ತಲುಪ್ತಾರೆ. ಅಲ್ಲಿಂದ ಮತ್ತೆ ವಿಧಾನಸೌಧಕ್ಕೆ ಬರ್ತಾರೆ ಅನ್ಸುತ್ತೆ. ಅಲ್ಲಿ ಅಭಿನಂದನೆ ಕಾರ್ಯಕ್ರಮ ಸರ್ಕಾರದ ಕಡೆಯಿಂದ. ಅದಾದ್ಮೇಲೆ ಅಲ್ಲಿಂದ ಕ್ಲೋಸ್ಡ್ ಬಸ್ಸಲ್ಲಿ ನೇರವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ 4 ರಿಂದ 5 ಚಿನ್ನಸ್ವಾಮಿ ಸ್ಟೇಡಿಯಂಲ್ಲಿ ಕಾರ್ಯಕ್ರಮ ಇದೆ ಅಂತ. ಇನ್ನು ವಿಕ್ಟ್ರಿ ಪೆರೇಡ್ ಇಲ್ಲ. ತೆರೆದ ಬಸ್ಸಲ್ಲಿ ಎಲ್ಲ ಆಟಗಾರರು ಒಟ್ಟಿಗೆ ಅಭಿಮಾನಿಗಳತ್ತ ಕೈ ಬೀಸ್ತಾ ಟ್ರೋಫಿ ತೋರಿಸ್ಕೊಂಡು ಒಂದು ಒಳ್ಳೆ ವಿಕ್ಟ್ರಿ ಪೆರೇಡ್ ಹೋಗ್ಬೋದು ಅಂತ ನಿರೀಕ್ಷೆ ಇತ್ತು. ಬಟ್ ಅದಕ್ಕೆ ಅವಕಾಶ ಆಗಿಲ್ಲ. ಈ ಸಲ ವಿಕ್ಟ್ರಿ ಪೆರೇಡ್ ಇರೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಪಾಸ್ ಇದ್ದ ಎಲ್ಲ ಅಭಿಮಾನಿಗಳಿಗೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪ್ರವೇಶಕ್ಕೆ ಅವಕಾಶ ಇರುತ್ತೆ. ಪಾಸ್ ಇಲ್ಲ ಅಂತ ಹೇಳಿದ್ರೆ ಕಷ್ಟ. ವಿಧಾನಸೌಧದ ಹತ್ರ ಹೆಚ್ಚಿಗೆ ಜನ ಬರೋದು ಬೇಡ ಅಂತ ಈಗಾಗಲೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಕಷ್ಟ ಆಗುತ್ತೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಜನ ಸೇರಿಬಿಟ್ರೆ. ಅಲ್ಲಿ ಆಟಗಾರರಿಗೆ ಏನು ಸನ್ಮಾನ ಮಾಡಬೇಕು, ಸರ್ಕಾರದ ಕಡೆಯಿಂದ ಅಭಿನಂದನೆ ಸಲ್ಲಿಸಿ ಸ್ಟೇಡಿಯಮ್ ಕಳಿಸ್ಕೊಡ್ತೀವಿ, ಅಭಿಮಾನಿಗಳು ಸ್ಟೇಡಿಯಂಗೆ ಬಂದರೆ ಒಳ್ಳೆಯದು ಅಂತ ಒಂದು ವಿಕ್ಟ್ರಿ ಮಾರ್ಚ್ ಸಣ್ಣದಾಗಿ ವಿಧಾನಸೌಧದಿಂದ ಕ್ಲೋಸ್ಡ್ ಬಸ್ಸಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನ ತಲುಪ್ತಾರೆ ಆಟಗಾರರು. ನಿನ್ನೆ ಅದಾಗಲೇ ಮ್ಯಾಚ್ ಗೆದ್ದ ಮೇಲೆ ಅಹಮದಾಬಾದಲ್ಲಿ ಒಳ್ಳೆ ಸೆಲೆಬ್ರೇಷನ್ ಮಾಡಿದ್ದಾರೆ. ಆದರೂ ಬೆಂಗಳೂರಿಗೆ IPL ಟ್ರೋಫಿ ಇನ್ನೂ ಬಂದು ತಲುಪಿಲ್ಲ. ಕೊಹ್ಲಿ ಪಡೆ ಈ ಬಾರಿ ಗೆದ್ದಿರುವಂಥ IPL ಟ್ರೋಫಿ ಜೊತೆಗೆ ಈಗಾಗಲೇ ಅಹಮದಾಬಾದ್ನಿಂದ ಹೊರಟಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿನ HAL ವಿಮಾನ ನಿಲ್ದಾಣವನ್ನು ತಲುಪ್ತಾರೆ. ನಿನ್ನೆ ರಾತ್ರಿ ಶುರುವಾಗಿರೋ ಸೆಲೆಬ್ರೇಷನ್ನು ಬೆಂಗಳೂರಲ್ಲಿ ಈಗಲೂ ಕಡಿಮೆ ಆಗಿಲ್ಲ. ಎಷ್ಟೋ ಕಡೆಗಳಲ್ಲಿ ಇನ್ನೂ ಜನ ಸೆಲೆಬ್ರೇಟ್ ಮಾಡ್ತಾನೆ ಇದ್ದಾರೆ. ರಾತ್ರಿ ಪೂರ ನಾವು ನಿದ್ದೆನೇ ಮಾಡಿಲ್ಲ ಅಂತ ಹೇಳುವಷ್ಟರ ಮಟ್ಟಿಗೆ ಇಡೀ ಸಿಟಿ ಪೂರ್ತಿ ದೀಪಾವಳಿಗಿಂತ ದೊಡ್ಡ ಮಟ್ಟದಲ್ಲಿ ಪಟಾಕಿ ಸಿಡಿಸಿ ನಿನ್ನೆ ಬೆಂಗಳೂರಲ್ಲಿ ಸಂಭ್ರಮಾಚರಣೆ ಮಾಡಿದ್ರು. ಇವತ್ತು ಕೂಡ ಆ ಸೆಲೆಬ್ರೇಷನ್ ಮುಂದುವರಿತಾ ಇದೆ. ಅದಕ್ಕೆ ಆಡ್ ಆನ್ ಅನ್ನೋ ಹಾಗೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಆಟಗಾರರು ಬಂದಿಳಿತಾ ಇದ್ದಾರೆ. ಹದಿನೆಂಟು ವರ್ಷದ ಬಳಿಕ RCB ಅಭಿಮಾನಿಗಳಿಗೆ ಕನವರಿಕೆ ಏನಿತ್ತು ಅದು ಈಡೇರಿದೆ. ಪ್ರತಿ ಸಲ ಈ ಸಲ ಕಪ್ ನಮ್ದೇ ಅಂತಿದ್ದವರು ಈ ಸಲ ಕಪ್ನ ನಮ್ದಾಗಿಸ್ಕೊಂಡಾಗೋಗಿದೆ. ಸೆಲೆಬ್ರೇಷನ್ನು ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಸಲ ಬೆಂಗಳೂರಿಗಾಗಿ ಕಪ್ ತಂದು ಕೊಟ್ಟಂತಹ ನಮ್ಮ RCB ಬಾಯ್ಸ್ ಇಡೀ ತಂಡ ಬೆಂಗಳೂರಿಗೆ ಬಂದು ತಲುಪ್ತಾ ಇದ್ದಾರೆ. ಬೆಂಗಳೂರಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಮೊದಲು ಎಲ್ಲ ಕ್ರೀಡಾಪಟುಗಳಿಗೆ ಅಂದರೆ RCB ತಂಡದ ಎಲ್ಲ ಆಟಗಾರರಿಗೂ ಕೂಡ ಒಂದು ಅಭಿನಂದನೆ ಸಲ್ಲಿಸಲಾಗುತ್ತೆ. ಆಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಇರುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.